ಕನ್ನಡತಿಗೆ ಸ್ವಾಗತ. ನಾನು ರಾಣಿಕೋಟೆ. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು. ಬಸವ ಸೇವಾ ಪ್ರತಿಷ್ಠಾನದ ವತಿಯಿಂದ ಬೀದರ್ನ ಬಸವಗಿರಿಯಲ್ಲಿ ಹಮ್ಮಿಕೊಳ್ಳಲಾದ 23ನೇ ವಚನ ವಿಜಯೋತ್ಸವ ಕಾರ್ಯಕ್ರಮಕ್ಕೆ ನಿನ್ನೆ ವಿದ್ಯುಕ್ತವಾಗಿ ಚಾಲನೆ ದೊರೆತಿದ್ದು, ಇಂದು 2ನೇ ದಿನಕ್ಕೆ ಸ್ತ್ರೀ ಶಕ್ತಿ ಸಮಾವೇಶ ಬಹಳ ಅರ್ಥಪೂರ್ಣವಾಗಿ ಜರುಗಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಅವರು ಮಾತನಾಡಿ, ಸ್ತ್ರೀ ಹಿಂಗೆ ಇರಬೇಕು ಅಂತ ಸಮಾಜ ಡಿಸೈಡ್ ಮಾಡಿದ್ದಾರೆ. ಸೀರೆ ಬದಲು ಜೀನ್ಸ್ ಪ್ಯಾಂಟ್ ಹಾಕಿದ್ರೆ ಪ್ರಶ್ನೆ ಮಾಡ್ತಾರೆ. ರಾಯಚೂರಿನಲ್ಲಿ 15 ದಿನಗಳ ಮುಂಚೆ ಒಬ್ಬ ಹೆಣ್ಣು ಮಗಳನ್ನು ಮರಟಿ ಕಟ್ಟಿ ಹಾಕಿ ಹೊಡಿತಾರೆ. ಬೆಳಗಾವಿಯಲ್ಲಿ ಹೆಣ್ಣು ಮಗುವಿನ ಬಟ್ಟೆ ಕಳಿಸುತ್ತಾರೆ. ಎಲ್ಲಿಗೆ ಹೋಗ್ತಿದೆ ನಮ್ಮ ಸಮಾಜ ಎಂದು ತಿಳಿಯುತ್ತಿಲ್ಲ. ಆದರೆ ಬಸವಣ್ಣನವರು 12ನೇ ಶತಮಾನದಲ್ಲಿ ತಮ್ಮ ಅಕ್ಕನಿಗೆ ಹಾಕದ ಜಾನಿವಾರ ನನಗೆ ಬೇಡ ಎಂದು ಧಿಕ್ಕರಿಸಿ ಹೋಗಿದ್ದರು. ಕರ್ನಾಟಕ ಪೊಲೀಸು ಮಹಿಳಾ ಸ್ನೇಹಿ, ಜನ ಸ್ನೇಹಿ. ನೀವು ಹೆದರ್ಕೊಂಡ್ರೆ ಹೆದರ್ಕತ್ತೀರ, ಎದುರಿಸ್ತಾರಪ್ಪ. ಅದು ನಮ್ಮ ತವ್ರ ಮನೆ ಇದ್ದಂಗವ. ಪ್ರಾಬ್ಲಮ್ ಆಯ್ತಂದ್ರೆ ಸೀದಾ ಹೋಗ್ರಿ, ಮುಲಾಜೆ ನೋಡ್ಬೇಡ್ರಿ. ಪೊಲೀಸ್ ಅವ್ರು ಸರಿಯಾಗಿ ಸ್ಪಂದಿಸ್ಲಿಲ್ವಾ, ಅಲ್ಲಿ ಒಂದು ಸ್ಕ್ಯಾನರ್ ಹಾಕಿರ್ತಾರೆ, ಏನದು QR ಕೋಡ್, ಲೋಕ ಸ್ಪಂದನ ಅಂತ. ನೀವು ಇನ್ಮೇಲಿಂದ ಪೊಲೀಸ್ ಸ್ಟೇಷನ್ ಸುಮ್ಮನೆನಾದ್ರೂ ಹೋಗಿ ಮಾಡ್ಕೊಂಡ್ ಬರ್ರಿ. ಆಚೆ ಕಡೆ ಒಂದು QR ಸ್ಕ್ಯಾನರ್ ಹಾಕಿರ್ತಾರೆ. ನಿಮ್ಗೆ ಸರಿಯಾಗಿ ಸ್ಪಂದಿಸ್ಲಿಲ್ಲ ಅಂದ್ರೆ ಇಮಿಡಿಯೇಟ್ಲಿ ನಿಮ್ ಮೊಬೈಲ್ ತಗೊಂಡು QR ಸ್ಕ್ಯಾನ್ ಮಾಡ್ಬಿಟ್ಟು ಅಲ್ಲಿ ಹಾಕ್ರಿ. ಅಲ್ಲಿ ಬರುತ್ತೆ ಪ್ರಶ್ನೆಗಳು. ನಿಮ್ಮನ್ನು ಸರಿಯಾಗಿ ನಡೆಸ್ಕೊಂಡ್ರ? ಇಲ್ಲ. ಸರಿಯಾಗಿ ಮಾತಾಡಿಸ್ಲಿಲ್ವಾ? ಇಲ್ಲ. ಏನು? ಇಮಿಡಿಯೇಟ್ಲಿ ಅವರಿಗೆ ಅಲ್ಲಿ ಮೇಲಾಧಿಕಾರಿಯಿಂದ. ಶಿವಮೊಗ್ಗದಲ್ಲಿ ಮಹಿಳಾ ಅಧಿಕಾರಿ ಮೇಲೆ ಅಶ್ಲೀಲ ಪದ ಬಳಕೆ ವಿಚಾರವಾಗಿ ಇಂದು ಬೀದರ್ ನಗರದಲ್ಲಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಪ್ರತಿಕ್ರಿಯೆ ನೀಡಿದ್ದು, ಮಹಿಳಾ ಆಯೋಗದಿಂದ ಈಗಾಗಲೇ ಸಮನ್ಸ್ ನೋಟಿಸ್ ಹೋಗಿದೆ. ಯಾವ ಶಾಸಕನ ಮಗ ಆಗಿದ್ದು ನನಗೆ ಅದು ಮ್ಯಾಟರ್ ಆಗಲ್ಲ. ಅಷ್ಟು ಕೆಟ್ಟ ಪದ ಬಳಕೆ ಮಾಡಿ ನಿಂದನೆ ಮಾಡಿದ್ದು ತಪ್ಪು. ಶಿವಮೊಗ್ಗದ SP ಅವರಿಗೆ ಮಾತನಾಡಿದ್ದೇನೆ. ಪ್ರಕರಣದ ಸಂಪೂರ್ಣ ವರದಿ ನೀಡುವಂತೆ ಹೇಳಿದ್ದೇನೆ. ಮಹಿಳಾ ಆಯೋಗದಿಂದ ನೋಟಿಸ್ ನೀಡಿದ್ದೇವೆ. ಆದ್ರೂ ಅದು ಯಾರಾಗಿದ್ರು ತಪ್ಪೇ. ಬೀದರ್ನಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಹೇಳಿಕೆಯನ್ನು ನೀಡಿದ್ದಾರೆ. ಈಗ ಆಲ್ರೆಡಿ ನಾನು ಮಹಿಳಾ ಆಯೋಗದಿಂದ ಸಮನ್ ನೋಟಿಸ್ ಕಳಿಸಿದ್ದಾಗಿದೆ. ಯಾರಾಗಿದ್ರೆ, ಯಾವ ಶಾಸಕರ ಮಗ ಆಗಿದ್ರು ಇಟ್ ಡಸಂಟ್ ಮ್ಯಾಟರ್ ಫಾರ್ ಮೀ. ನನಗೆ ಅದೆಲ್ಲ ಅವಶ್ಯಕತೆ ಏನಂತಾರೆ ಅದು ನನಗೆಲ್ಲ ಕೌಂಟೇ ಆಗೋದಿಲ್ಲ. ಆದರೆ ಅಷ್ಟು ಕೆಟ್ಟ ಪದಗಳಲ್ಲಿ ನಿಂದನೆ ಆಗಿರೋದು ನಮ್ಗೆ ಅದು ಭಾಳ ಮುಖ್ಯ. SP ಅವ್ರಿಗೆ, ಅಲ್ಲಿನ ಶಿವಮೊಗ್ಗದ SP ಅವ್ರಿಗೆ ಮಾತಾಡಿದ್ದೀವಿ, ಏನೇನು ಕ್ರಮ ತೊಗೊಂಡಿದ್ದೀರಾ, ಮತ್ತು ಇದ್ರದ್ದು ಏನೇನಾಗಿದೆ ಸಂಪೂರ್ಣ ತನಿಖೆ ಆಗಿ ನನಗೆ ವರದಿಯನ್ನು ನೀವು ಕೊಡಬೇಕು ಅಂತ ಸಹ ನಾನು ಆಲ್ರೆಡಿ ಆಯೋಗದಿಂದ SP ಅವ್ರಿಗೆ ಲೆಟ್ರು ಹೋಗಿದೆ, ಮಾತಾಡಿದ್ದೀನಿ ಸಹ. ಅದು ಯಾರಾಗಿದ್ರೇನು ತಪ್ಪೇ. ಯಾರಾದರೂ ಅಧಿಕಾರಿ ಆಗಿರಲಿ, ಒಂದು ಸಾಮಾನ್ಯ ಹೆಣ್ಮಗಳಾಗಿರಲಿ, ಮಾಡಿಕೊಡುದು ಅಷ್ಟೇ. ಜಿಲ್ಲೆಯ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಸ್ವದೇಶಿ ದರ್ಶನ ಯೋಜನೆಯಡಿಯಲ್ಲಿ ಕೇಂದ್ರ ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರು 25 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಎಂದು ಲೋಕಸಭಾ ಸಂಸದ ಸಾಗರ್ ಖಂಡ್ರೆ ಅವರು ತಿಳಿಸಿದ್ದಾರೆ. ಈ ಹಿಂದೆ ಜಿಲ್ಲೆಯ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಅನುದಾನ ಬಿಡುಗಡೆ ಮಾಡುವಂತೆ ಮನವಿ ಮಾಡಲಾಗಿದ್ದು, ಆ ಮನವಿಗೆ ಸ್ಪಂದಿಸಿರುವ ಕೇಂದ್ರದ ಪ್ರವಾಸೋದ್ಯಮ ಸಚಿವರು ಅನುದಾನ ಬಿಡುಗಡೆ ಮಾಡಿದ್ದಾರೆ. ಈ ಹಿನ್ನೆಲೆ ದೆಹಲಿಯಲ್ಲಿ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರನ್ನು ಭೇಟಿ ಮಾಡಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಜಿಲ್ಲೆಯ ಐತಿಹಾಸಿಕ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಪ್ರವಾಸೋದ್ಯಮ ಉತ್ತೇಜಿಸಲು ಈ ಅನುದಾನ ಬಳಕೆಯಾಗಲಿದೆ. ಪ್ರಸ್ತುತ ಪ್ರವಾಸೋದ್ಯಮ ಇಲಾಖೆಯು ಕ್ರಿಯಾ ಯೋಜನೆಯು ತಯಾರಿಸುತ್ತಿದ್ದು, ಶೀಘ್ರದಲ್ಲೇ ಅನುದಾನ ಬಿಡುಗಡೆಗೊಳ್ಳಲಿದೆ ಎಂದಿದ್ದಾರೆ. ಹಲಸೂರು ತಾಲೂಕು ಬಸವ ಕೇಂದ್ರದ ವತಿಯಿಂದ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ ಅವರಿಗೆ 2025ರ ಸಾಲಿನಲ್ಲಿ ಸರ್ಕಾರದ ವತಿಯಿಂದ ಬಸವ ಕೇಂದ್ರ ಉತ್ಸವ ಆಚರಿಸುವ ಬಗ್ಗೆ ಹಲಸೂರು ಬಸವ ಕೇಂದ್ರದ ತಾಲೂಕು ಅಧ್ಯಕ್ಷರಾದ ಆಕಾಶ್ ಖಂಡಲೆ, ಉಪಾಧ್ಯಕ್ಷರಾದ ಮಹಾದೇವ್ ಮಹಾಜನ್, ಮಹಾದೇವ್ ಯೋಲೆ, ಪ್ರಧಾನ ಕಾರ್ಯದರ್ಶಿಗಳಾದ ರಾಜ್ಕುಮಾರ್, ಷಣ್ಮುಖ್ ಪಾಟೀಲ್, ಯುವ ಘಟಕದ ಅಧ್ಯಕ್ಷರಾದ ಸಚಿನ್ ಕೌಟೆ ಹಾಗೂ ಪದಾಧಿಕಾರಿಗಳಿಂದ ಮನವಿ ಪತ್ರ ಕೊಡಲಾಯಿತು. ಹುಮ್ನಾಬಾದ್ ಕಾರ್ಯ ಮತ್ತು ಪಾಲನೆ ವಿಭಾಗ ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ವ್ಯಾಪ್ತಿಯಲ್ಲಿ ಬರುವ 720 ಕೆವಿ ಹುಮ್ನಾಬಾದ್ ವಿದ್ಯುತ್ ಸ್ವೀಕರಣಾ ಕೇಂದ್ರದ 110/11 ಕೆವಿ ಪರಿವರ್ತಕದ ತುರ್ತು ಕೆಲಸದ ಪ್ರಯುಕ್ತ ಫೆಬ್ರವರಿ 13ರಂದು ಬೆಳಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ 11 ಕೆವಿ KIDB, 11 ಕೆವಿ ಮುಸ್ತಾಪುರ್, 11 ಕೆವಿ RTO, 11 ಕೆವಿ ನೆಕ್ಟರ್ ಮತ್ತು 11 ಕೆವಿ ಇಂಡಸ್ಟ್ರಿಯಲ್ ಫೀಡರ್ ಮಾರ್ಗದ ಪ್ರದೇಶದಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗಲಿದೆ. ಕಾರಣ ಗ್ರಾಹಕರು ಸಹಕರಿಸಬೇಕೆಂದು ಹುಮ್ನಾಬಾದ್ 220 ಕೆವಿ ಸ್ವೀಕರಣಾ ಕೇಂದ್ರದ ಕಾರ್ಯನಿರ್ವಾಹಕ ಅಭಿಯಂತರರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಬೀದರ್ ನಗರದ ಅಬ್ದುಲ್ ಫೈಜ್ ದರ್ಗಾ ನಿವಾಸಿಯಾದ ಅಬ್ದುಲ್ ಹಬೀಬ್ ವಯಸ್ಸು 46 ಇವರು ದಿನಾಂಕ 10/1/2025ರಂದು ಬೇಕಿ ಕೆಲಸಕ್ಕೆ ಹೋಗುತ್ತೇನೆಂದು ಮನೆಯಲ್ಲಿ ಹೇಳಿ ಹೋದವನು ಮರಳಿ ಮನೆಗೆ ಬಾರದೆ ಕಾಣೆಯಾಗಿರುತ್ತಾನೆ. ಕಾಣೆಯಾದ ಮನುಷ್ಯ 5 ಫೀಟ್
6 ಇಂಚು ಎತ್ತರ ಇದ್ದು ದುಂಡು ಮುಖ, ಕೆಂಪು ಮೈ ಬಣ್ಣ, ಸಾಧಾರಣ ಮೈಕಟ್ಟು ಇದ್ದು ಮನೆಯಿಂದ ಹೋಗುವಾಗ ಮೈ ಮೇಲೆ ಬೂದು ಬಣ್ಣದ ಶರ್ಟ್ ಮತ್ತು ಕಪ್ಪು ಬಣ್ಣದ ಜೀನ್ಸ್ ಪ್ಯಾಂಟ್ ಹಾಗೂ ಕಪ್ಪು ಬಣ್ಣದ ಮಂಕಿ ಕ್ಯಾಪ್ ಧರಿಸಿರುವ ಇವರು ಉರ್ದು, ಹಿಂದಿ ಹಾಗೂ ಕನ್ನಡ ಭಾಷೆಯಲ್ಲಿ ಮಾತನಾಡುತ್ತಾನೆ. ಈ ಕಾಣೆಯಾದ ಮನುಷ್ಯ ಬಗ್ಗೆ ಯಾವುದಾದರೂ ಮಾಹಿತಿ ಸಿಕ್ಕಿದಲ್ಲಿ ಬೀದರ್ ಕಂಟ್ರೋಲ್ ರೂಮ್ ದೂರವಾಣಿ ಸಂಖ್ಯೆ 9480803400 ಪೊಲೀಸ್ ಉಪಾಧೀಕ್ಷಕರು ಕಚೇರಿ ಬೀದರ್ ದೂರವಾಣಿ ಸಂಖ್ಯೆ 084822226705 ಪೊಲೀಸ್ ನಿರೀಕ್ಷಕರು ಮಾರ್ಕೆಟ್ ರವರ ಕಚೇರಿ ಬೀದರ್ ದೂರವಾಣಿ ಸಂಖ್ಯೆ 9480803431 ಮಾರ್ಕೆಟ್ ಪೊಲೀಸ್ ಠಾಣೆ ಬೀದರ್ ದೂರವಾಣಿ ಸಂಖ್ಯೆ 084822226709 9480803447 ಇಂದು ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ವೈದ್ಯರನ್ನು ತರಾಟೆಗೆ ತೆಗೆದುಕೊಂಡಿರುವ ಪ್ರಸಂಗ ಜರುಗಿದೆ. ಬೀದರ್ ಜಿಲ್ಲಾ ಪ್ರವಾಸದಲ್ಲಿರುವ ನಾಗಲಕ್ಷ್ಮಿ ಅವರು ಆಸ್ಪತ್ರೆಯ ಶೌಚಾಲಯ ನೋಡಿ ಸಿಬ್ಬಂದಿಗಳಿಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡರು. ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಹಣ ಬರುತ್ತೆ, ಏನ್ ಮಾಡ್ತೀರಾ, ಅನುದಾನ ಯೂಟಿಲೈಸ್ ಮಾಡೋದು ನಿಮಗೆ ಗೊತ್ತಿಲ್ವಾ ಅಂತ ಸಿಟ್ಟಾಗಿ ಬ್ರಿಮ್ಸ್ ಆಸ್ಪತ್ರೆಯ ಅವ್ಯವಸ್ಥೆ ನೋಡಿ ಗರಂ ಆಗಿದ್ದಾರೆ. ಆಚೆ ಕಡೆ ತೊಟ್ಟಿಗಳ ಹತ್ರ ತಗೊಂಡ್ಬಂದು ನಿಂತಾರ ಎಷ್ಟು ಕೋಟ್ಯಾಂತರ ರೂಪಾಯಿ ಹಣ ಅನುದಾನ ಕೊಡುತ್ತೆ ಸರ್ಕಾರ. ನಿಮ್ಗೆ ಯುಟಿಲೈಸ್ ಮಾಡೋ ರೀತಿ ಗೊತ್ತಿಲ್ಲ, ಬೇಕಾಬಿಟ್ಟಿ ಇದೆಲ್ಲ ಆದ್ರೆ ಹೆಂಗೆ? ಬೀದರ್ ಜಿಲ್ಲೆಯಲ್ಲಿ ನಿರುದ್ಯೋಗ ಸಮಸ್ಯೆ ನಿವಾರಣೆಗಾಗಿ ಜಿಲ್ಲೆಯಲ್ಲಿ ವಿಶೇಷ ಆರ್ಥಿಕ ವಲಯ ಸ್ಥಾಪಿಸುವಂತೆ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಬಸವಕಲ್ಯಾಣ ಶಾಸಕ ಶರಣು ಸಲಗಾರ್, ಹುಮ್ನಾಬಾ ಶಾಸಕ ಸಿದ್ದು ಪಾಟೀಲ್ ಮನವಿ ಸಲ್ಲಿಸಿದರು. ನವದೆಹಲಿಯಲ್ಲಿ ಕೇಂದ್ರದ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಖಾತೆ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಶಾಸಕರು ಭೇಟಿಯಾಗಿ ಮನವಿ ಸಲ್ಲಿಸಿ ಚರ್ಚಿಸಿದರು. ಬೀದರ್ ಜಿಲ್ಲೆಯ ದಕ್ಷಿಣ ಕ್ಷೇತ್ರದ ಬಸವಕಲ್ಯಾಣ ಕ್ಷೇತ್ರ, ಹುಮ್ನಾಬಾ ಕ್ಷೇತ್ರದಲ್ಲಿ ವಿಶಾಲವಾದ ಕೈಗಾರಿಕೆ ಪ್ರದೇಶ ಹೊಂದಿದೆ ಹಾಗೂ ವ್ಯಾಪಾರಸ್ಥ ವಹಿವಾಟಿಗಾಗಿ ಮೂಲಸೌಕರ್ಯ ಅಭಿವೃದ್ಧಿ, ಬೀದರ್ ಬೆಂಗಳೂರು ನಡುವೆ ವಿಮಾನ ಸೇವೆ, ರೈಲ್ವೆ ವ್ಯವಸ್ಥೆ, ಬಸ್ ವ್ಯವಸ್ಥೆ ಸಹ ಇದೆ. ಹೀಗಾಗಿ ವಿಶೇಷ ಆರ್ಥಿಕ ವಲಯ ಸ್ಥಾಪಿಸುವುದರಲ್ಲಿ ಹೂಡಿಕೆದಾರರಲ್ಲಿ ವಿಶ್ವಾಸ ಮೂಡಿಸಿದರೆ, ಹೆಚ್ಚಿನ ಉದ್ಯೋಗ ಸೃಷ್ಟಿಸಿದರೆ ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡಿ ವಲಸೆ ಹೋಗುವ ಪರಿಸ್ಥಿತಿ ನಿವಾರಣೆಯಾಗುತ್ತದೆ ಎಂದು ತಿಳಿಸಿದರು. ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ತಾಲೂಕು ಮಟ್ಟದ ಯೂತ್ ಕಾಂಗ್ರೆಸ್ ಚುನಾವಣೆ ನಡೆದಿದ್ದು, ಶುಕ್ರವಾರ ಫಲಿತಾಂಶ ಪ್ರಕಟಗೊಂಡಿದ್ದು, ಔರಾದ್ ಮತಕ್ಷೇತ್ರದ ಯುವ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷರಾಗಿ ಅನಿಲ್ ಬೇಲೂರೆ ಆಯ್ಕೆಯಾಗಿದ್ದಾರೆ. ಒಟ್ಟು 800ಕ್ಕೂ ಅಧಿಕ ಮತಗಳಿಂದ ಭರ್ಜರಿ ಜಯ ಸಾಧಿಸಿದ ಅನಿಲ್ ಬೇಲೂರೆ ಅಭಿಮಾನಿಗಳು ಮತ್ತು ಸ್ನೇಹಿತರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಶುಭಾಶಯಗಳನ್ನು ತಿಳಿಸಿ ತೆರೆದ ವಾಹನದಲ್ಲಿ ಔರಾದ್ ಪಟ್ಟಣದಲ್ಲಿ ಅದ್ದೂರಿ ಸ್ವಾಗತವನ್ನು ಕೋರಿದರು. ಇದೇ ವೇಳೆ ಮಾತನಾಡಿದ ಅನಿಲ್ ಬೇಲೂರೆ ಅವರು, ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟು ನನಗೆ ಆಯ್ಕೆ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಯುವಕರ ಸಮಸ್ಯೆಗಳು ಗಮನ ಹರಿಸಿ ಮುಂದಿನ ಅವುಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಲಾಗುವುದು ಎಂದರು. ಇವಾಗಿದ್ದೆವು ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ. ಬೀದರ್ ರೌಂಡಪ್ನಲ್ಲಿ. ನಮಸ್ಕಾರ.